6/5/2023 ಒಂದು ಹೈದರ್ ನದಾಫ್ ಅನ್ನೋ ವ್ಯಕ್ತಿಯನ್ನು ಕೊಲೆಯಾಗಿತ್ತು. ಆ ಕೊಲೆಯಲ್ಲಿ ಕೊಲೆ ನಡೆದ ಸಮಯದಲ್ಲಿ ನಾನು ಕ್ರೊನಾಲಜಿಕಲ್ ತಮ್ಗೆ ಒಂದು ಮಾಧ್ಯಮದ ಮುಖಾಂತರ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅದನ್ನ ನೀವು ಎಲ್ಲ ಗಂಭೀರವಾಗಿ ಅರ್ಥಿಸ್ಕೊಳ್ರಿ. ದಿನಾಂಕ 6/5/2023 ಒಂದು ಕೊಲೆ ಆಗ್ತದ. ಒಬ್ಬ ವ್ಯಕ್ತಿಯನ್ನು ಶೂಟ್ಔಟ್ ಆಗ್ತೈತಿ. ಆ ಟೈಮ್ ಸಾರ್ವತ್ರಿಕ ಅಸೆಂಬ್ಲಿ ಚುನಾವಣೆ ನಡೆದಿರ್ತದ. ಅದೇ ಚುನಾವಣೆ ಅದೇ ಕೊಲೆ ಆಗೋಕ್ಕಿಂತ 5-6 ದಿವಸ ಮುಂಚೆ ಇದೇ ನಗರ ಶಾಸಕ ಯತ್ನಾಳ್ ಬಸನಗೌಡ ಪಾಟೀಲ್ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತಾರ. ಅದು ನಮ್ಮಲ್ಲೇ ರೆಕಾರ್ಡೆಡ್ ಇದೆ, ಅದು ನಾವು ಪ್ರಿಸರ್ವ್ ಮಾಡಿಟ್ಟಿವಿ. ಅವ್ರು ಹೇಳ್ತಾರ ಇನ್ನು 4-5 ದಿವಸನಲ್ಲಿ ಒಂದು ಘಟನಾ ಆಗ್ತೈತಿ, ಇಡೀ ಬಿಜಾಪುರ್ ಇಲೆಕ್ಷನ್ ಚೇಂಜ್ ಆಗ್ತೈತಿ, ಕಾದು ನೋಡ್ರಿ ಅಂತೇಳಿ ಅಲಾರ್ಮ್ ಕೊಟ್ಟಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸತ್ತ ವ್ಯಕ್ತಿ ಹೈದರ್ ಅಲಿ ನದಾಫ್, ಫಿರ್ಯಾದಿ ಕೊಟ್ಟವಳು ಅವನ ಹೆಂಡತಿ ನಿಶಾತ್ ಹೈದರ್ ಅಲಿ ನದಾಫ್. ಆ ಟೈಮ್ನಾಗ ನಾನು ಮನೆಯಲ್ಲಿ ಇದ್ದಾಗ ಹಾಶಿಂಪೀರ್ ದರ್ಗಾದ ಒಬ್ರು ಗುರುಗಳು, ಅವರು ಸಹೋದರು, ಈ 3 ಮಂದಿ ನಾವು ನಮ್ಮ ಕಾರ್ಯಕ್ಷೇತ್ರದೊಳಗೆ ನಮ್ಮ ಇದ್ರೊಳಗಿದೆ ಇಲೆಕ್ಷನ್ ಚುನಾವಣೆಯಿಂದ ನಮ್ಮನ್ನು ದೂರ ಹಿಡಿಯಲು ಒಂದು ಸಂಚ ಈಗಾಗಲೇ ರೂಪಿಸಿದ್ದು. ಆರೋಪಿ ಇದೇ ನನ್ನ ಪ್ರಕರಣದಲ್ಲಿ ಆರೋಪಿ ನಂಬರ್ 1ನೇದೊಂದು ಸಿಡಿಆರ್ ಟವರ್ ಲೊಕೇಶನ್ ಮತ್ತು ಟವರ್ ಡಂಪ್ ಪೊಲೀಸ್ ಇಲಾಖೆಯವರು ಆಗ ಮಾಡಲಿಲ್ಲ. ಇವಾಗ ಈಗಿನ ನಾನು ಪೊಲೀಸ್ ಅಧೀಕ್ಷಕರಿಗೆ ನನ್ನ PC 1/24 ನಾನು ಹ್ಯೂಮನ್ ರೈಟ್ಸ್ ಕೋರ್ಟ್ ನಲ್ಲಿ ಏನ್ ಪ್ರಕರಣ ದಾಖಲು ಮಾಡಿದ್ದೀನಿ ಅದರಲ್ಲಿ ನಾನು ಈಗಿದ್ದ SP ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ನಾನು ಕೊಟ್ಟಿದ್ದೀನಿ ಮಾಹಿತಿ. ಅದರಲ್ಲಿ ಆ ಮರ್ಡರ್ ಕೇಸಿನ ಆರೋಪಿ ನಂಬರ್ 1 ಟವರ್ ಲೊಕೇಶನ್ ಟವರ್ ಡಂಪ್ ಸಿಡಿಆರ್ ತೆಗದ್ರೆ ಅವಂದು ಯತ್ನಾಳ್ ಬಸನಗೌಡರದು ಟವರ್ ಒಂದೇ ಅದ ಅಂತ ನಮ್ಮ ಗಮನಕ್ಕಿದೆ. ಐ ಹ್ಯಾವ್ ರೆಕಾರ್ಡ್ಸ್. ಆ ಆಯಾಮದಲ್ಲಿ ಯಾವುದು ತನಿಖೆ ಆಗಿಲ್ಲ. ಮತ್ತಾಗಿ ಕಿರಣ್ ಪಾಟೀಲ್ ಡೈರೆಕ್ಟ್ ಕನೆಕ್ಷನ್ ವಿತ್ ಯತ್ನಾಳ್ ಬಸನಗೌಡ ಪಾಟೀಲ್ ಮತ್ತು ಇಲೆಕ್ಷನ್ ಎಲ್ಲ ಉಸ್ತುವಾರಿ ನೋಡ್ಕೊಂಡಿದ್ದೆ ಕಿರಣ್ ಪಾಟೀಲ್ ಅಸೆಂಬ್ಲಿ ಇಲೆಕ್ಷನ್ದಾಗ. ಹಾಗಾಗಿ ಇದು ಒಂದು ಚೈನ್. ಮತ್ತು ಇದೇ ಕೊಲೆ ಪ್ರಕರಣದೊಳಗ ನಿಶಾತ್ ಹೈದರ್ ಅಲಿ ನದಾಫ್, ಕಿರಣ್ ಪಾಟೀಲ್ ಸಿಟಿ MLA ಮತ್ತು ಒಬ್ಬ ಪ್ರತಿಷ್ಠಿತ ದರ್ಗಾದ ಗುರುಗಳದು ಸಹೋದರ ಸಂಚು ರೂಪಿಸಿ ಒಂದು ಕೊಲೆ ಮಾಡಿಸಿ ಆರೋಪ ನಮ್ಮ ಮೇಲೆ ಹೇರಿ ಚುನಾವಣೆ ಯಶಸ್ವಿ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ನಮಗೊಂದು ಸ್ಕೆಚ್ ಸಿಕ್ಕಿದೆ. ಹಾಗಾಗಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಫೈಲ್ ಮಾಡಿದಾಗ ಆ ಆಯಾಮ್ನಲ್ಲಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ತನಿಖಾಧಿಕಾರಿಗೆ ಸಾಕಷ್ಟು ಒತ್ತಾಯ ಹೇರ್ತಾ ಇದ್ದೀವಿ. ತನಿಖಾಧಿಕಾರಿ ಆ ಪಾಯಿಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಮತ್ತು ನನ್ನ ಕಂಪ್ಲೇಂಟ್ ಕೇಸ್ ಸುಪ್ರೀಂ ಕೋರ್ಟ್ ದಿಂದ ಡೈರೆಕ್ಷನ್ ಆದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರೊಸೀಜರಲ್ ಆಸ್ಪೆಕ್ಟ್ ನಲ್ಲೇ ತನಿಖಾ ಮಾಡ್ತಾ ಇಲ್ಲ. ಅಡಿಷನಲ್ SP ಅವರು ತನಿಖಾಧಿಕಾರಿ ಇರುವುದರಿಂದ ಪೊಲೀಸ್ ವಿರುದ್ಧ ಪೊಲೀಸರು ತನಿಖಾ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಅವರಿಗೆ ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ. ಪೊಲೀಸರು ವಿರುದ್ಧ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮರಿ ರಿಪೋರ್ಟ್ ಹಾಕು ತಜ್ವೀಜ್ ನಲ್ಲಿ ಇದ್ದಾರೆ ಅಂತ ನನಗ ಬಲ್ಲ ಮೂಲಗಳಿಂದ ಮಾಹಿತಿ ಇರೋದ್ರಿಂದ ಮತ್ತು ಸಾಕ್ಷಿ ಪೊಲೀಸರಿಗೆ ಅಧಿಕಾರಿ ಪೊಲೀಸರು ಹೆದರ್ಸ್ತಾ ಇದ್ದಾರೆ, ಥ್ರೆಟ್ನಿಂಗ್ ಕೊಡ್ತಾ ಇದ್ದಾರೆ. ಒಂದ್ ವೇಳೆ ಅಧಿಕಾರಿ ವಿರುದ್ಧ ನೀ ಏನಾದ್ರೂ ಸಾಕ್ಷಿ ಹೇಳಿದ್ರೆ ಮಗನೇ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿ ಹೆದರ್ಸ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಇದು ಅತಿ ಸಂವೇದನಶೀಲ ಕೇಸ್ ಅಂತ ಪರಿಗಣಿಸಿ, ಯಾಕಂದ್ರೆ ಇದರಲ್ಲಿ ಈ ಕೊಲೆಯಲ್ಲಿ ನನ್ನನ್ನು ಸುಮ್ಮನೆ ಆರೋಪಿ ಮಾಡಿ ಅರೆಸ್ಟ್ ಮಾಡಿ 6 ದಿವಸ ಇಲ್ಲಿಗಲ್ ಡಿಟೈನ್ ಮಾಡಿದನ್ನು ನನ್ನ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಮಟ್ಟ ನ್ಯಾಯ ಕೇಳಲಿಕ್ಕೆ ಹೋರಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ನಗರ ಶಾಸಕ ಕೊಲೆ ಮಾಡಿಸಿದ್ದಾನೆ ಅಂತೇಳಿ ನೇರ ಆರೋಪ ಮಾಡ್ತಾ ಇದ್ದೀನಿ. ತನ್ನ ಚುನಾವಣೆ ಲಾಭಕ್ಕಾಗಿ ಒಬ್ಬ ವ್ಯಕ್ತಿಯನ್ನು, ಅಮಾಯಕ ವ್ಯಕ್ತಿಯನ್ನು ಕೊಲೆ ಮಾಡಿಸಿ ಅವಂದೇ ಹೆಂಡತಿ ಕಡೆಯಿಂದ ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡಿ ಚಾರ್ಜ್ ಶೀಟ್ ಮಾಡಿ ಕೇಸ್ ಮುಚ್ಚಿ ಹಾಕು ತಜ್ವೀಜ್ ನಲ್ಲಿ ಇದ್ದಾರೆ. ಹಾಗಾಗಿ ಈ ಕೇಸನ್ನು CBIಗೆ ವರ್ಗಾವಣೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು ಬಯಲಿಗಿಳಿಬೇಕು. ನಿಜವಾದ ಆರೋಪಿಗಳನ್ನು ಶಿಕ್ಷೆ ಮಾಡಿಸಬೇಕು, ಇನ್ನೋಸೆಂಟ್ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಬೇಕಂತ ಹೇಳಿ ನನ್ನ ಮಾಧ್ಯಮದ ಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ತಮ್ದು ಏನಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು ಸರ್. ನಾನು 2008ರಲ್ಲಿ ಪ್ರಾಕ್ಟೀಸ್ ಎಷ್ಟು ವರ್ಷ? ಈಗ 2008ರಾಗ ವಕೀಲ್ ಆಗಿನಿ ಅಂತಂದ್ರೆ 25 ಅಂತಂದ್ರೆ 17 ವರ್ಷ ಆಗಿರ್ಬೇಕು. ಈಗ
ಈಗ ಕೋರ್ಟ್ ಒಳಗಿರುವಂತ ವಿಷಯನ ನೀವು ಮಾಧ್ಯಮಗಳ ಮುಂದೆ ಎಕ್ಸ್ಪೋಸ್ ಇಲ್ಲ ಕೋರ್ಟ್ ಒಳಗೆ ಒನ್ ಮಿನಿಟ್ ನಾನು ಹೇಳ್ತೀನಿ ಕೇಳಿ. ಕೋರ್ಟ್ ಒಳಗೆ ಇದ್ದ ವಿಷಯನ್ನು ಮಾಧ್ಯಮದ ಮುಂದೆ ನಾನು ಚರ್ಚೆ ಮಾಡಿಲ್ಲ. ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ಆಲ್ರೆಡಿ ಮ್ಯಾಟರ್ ಈಸ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್, ಮ್ಯಾಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ಮೆಥಡ್ ಈಸ್ ಕನ್ಕ್ಲೂಡೆಡ್. ನಾನು ಏನ್ ಹೇಳ್ತಾ ಇದ್ದೀನಿ, ನನ್ನ ಕೇಸ್ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಯಾವುದು PC 1/24 ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅದು ಎದಕ್ಕಿದೆ? ಆರೋಪಿ ಪೊಲೀಸ್ ಆಫೀಸರ್ಸ್ ಯಾರು? HD ಆನಂದ್ ಕುಮಾರ್ ಆರೋಪಿ, ವಿಜಯ ಮಹಂತೇಶ್ ಮಡಪತಿ ಮತ್ತು ಇನ್ನೂ 8 ಮಂದಿ ಕೂಡಿ ಕಾನೂನನ್ನು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ. ಕಾನೂನೇ ತಪ್ಪಿದೆ ಅಂತೇಳಿ ಆ ಕೇಸ್ ಪೆಂಡಿಂಗ್ ಅದ. ಅದರದ ಮೆರಿಟ್ಸ್ ನ ಡಿಸ್ಕಸ್ ಮಾಡಿಲ್ಲ. ನಾನೇನ್ ಮಾಡಕತ್ತೀನಿ, ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನವರು. ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್. ಫೇರ್ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಹಾಗಾಗಿ ತನಿಖಾ ಅಧಿಕಾರಿಯನ್ನು ಚೇಂಜ್ ಮಾಡ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಐ ಕಾಂಟ್ ರೀಚ್ ಚೀಫ್ ಮಿನಿಸ್ಟರ್ ಡೈರೆಕ್ಟ್ಲಿ. ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಆಗುವುದು ನನಗೆ ಆಗುದಿಲ್ಲ. ಯಾಕಂದ್ರೆ ಹೈ ಸೆಕ್ಯೂರಿಟಿ ಝೋನ್ ಇರ್ತದೆ, ಮತ್ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಭೇಟಿ ಆಗ್ಲಿಕ್ಕೆ ಕಷ್ಟ. ನೀವೇ ಹೇಳ್ತೀರಿ, ಇಲ್ಲಿಂದ ಒಬ್ರು ಲೆಟರ್ ಮೋದಿ ಅವ್ರಿಗೆ ಬರೀತಾರೆ, ಇವ್ರಿಗೆ ಬರೀತಾರೆ. ಅದೇ ನಾನು ಮಾಧ್ಯಮದಿಂದ ಫಾಸ್ಟ್ ನೆಟ್ವರ್ಕ್ ಯಾವುದೂ ಇಲ್ಲ ಈ ಜಗತ್ನಲ್ಲಿ. ಲೈವ್ ನಡೆದಿದೆ, CM ಕ್ಯಾನ್ ಸಿ ಲೈವ್ ಸ್ಟೇಟ್ಮೆಂಟ್ ನಂದ. ಈಗ ಸರ್ಕಾರಿ ಅಭಿಯೋಜಕರಿಗೆ CM ಅನ್ನ ಭೇಟಿ ಮಾಡೋದಕ್ಕಾಗಲ್ಲ. ಇಲ್ಲ, ಅದು ಸರ್ಕಾರಿ ಅಭಿಯೋಜಕ ಹುದ್ದೆ ಮೇಲೆ ಇಲ್ಲ ಅದು ಪ್ರಶ್ನೆ. ಅದನ್ನೇ ಬೇರೆ, ಇದನ್ನೇ ಬೇರೆ. ಅಲ್ಲ, ಈಗ ಬಸವನಗೌಡರ ಜೋಡಿ ಷಡ್ಯಂತ್ರ ರೂಪಿಸಿ ಮಾಡಿದ ದರ್ಗಾದ ಗುರುಗಳು ಯಾರು? ಅದೇ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಮಗ ಬಂದದ ಮಾಹಿತಿ ಪ್ರಕಾರ ಅದೇ ಅದು ದರ್ಗಾದ ಗುರುಗಳು ಅಂತ ಹೇಳಿದ್ರಿ. ಗುರುಗಳ ಸಹೋದರ ಸಾರಿ. ಈಗ ನೋಡ್ರಿ, ನಾನು ಷಡ್ಯಂತ್ರ ಮಾಡಿದ್ರೆ ಅದೇ ಇನ್ವೆಸ್ಟಿಗೇಷನ್ ಮಾಡಿ ತನಿಖಾಧಿಕಾರಿ ರಿವೀಲ್ ಮಾಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಹಿಂಗ ಅಪರಾಧ ಆಗಿದೆ ಅಂತ ಫಿರ್ಯಾದಿ ಕೊಟ್ಟಿರ್ತಾರೆ. ಗೊತ್ತಿರೋ ಪ್ರಕಾರ ನೀವು ಅದನ್ನ ಯಾರಿದ್ದಾರೆ ಸಹೋದರ ಆ ಸಂದರ್ಭ ಬಂದಾಗ ಹೇಳ್ತೀವಿ, ಈ ತನಿಖಾಧಿಕಾರಿ ಕೊಡ್ತೀವಿ ಜವಾಬ್ದಾರಿ. ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಎವಿಡೆನ್ಸ್ ಇದೆ, ಅದನ್ನ ಹಾಜರು ಮಾಡ್ತೀವಿ ಸೂಕ್ತ ನ್ಯಾಯಾಲಯಗಳಲ್ಲಿ. ಸರ್ ನೆಕ್ಸ್ಟ್ ಎಲ್ಲ ಹೇಳಿರಿ, ನಾವು ಹೆಸರೊಂದು ಹೇಳ್ಬಿಟ್ರೆ ಕರೆಕ್ಟ್ ಆಗಿ. ಹೆಸರು ಅಲ್ರಿ, ಸಮಯ ಬರ್ಬೇಕಲ್ಲ, ಸೂಕ್ತ ಸಮಯ ಬರ್ಲಿ, ಸೂಕ್ತ ಸಮಯ.